ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬಡ್ಡಿ ಇಲ್ಲದೆ ನಿಮಗೆ 1,000ದಿಂದ 10 ಲಕ್ಷದವರೆಗೂ ಸಾಲ ಕೊಡುವಂಥ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. 30 ದಿನ ನೀವು ಈ ಅಪ್ಲಿಕೇಶನಲ್ಲಿ ಸಾಲ ತಗೊಂತಿದ್ದೀರಾ ಅನ್ನೋದಾದರೆ ಬಡ್ಡಿ ಇರೋದಿಲ್ಲ. ಅದ್ರ ಮೇಲೆ ನೀವೇನಾದರೂ ಸಾಲ ತಗೊಂತಿದ್ದೀರಾ ಅನ್ನೋದಾದರೆ ಬಡ್ಡಿ ಪೇ ಮಾಡ್ಕೋಬೇಕಾಗತ್ತೆ. ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ನಾವು ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಇಲ್ಲಿ ನೋಡ್ಕೋಬಹುದು ಪವರ್ಡ್ ಬೈ ಭಾರತ್ ಪೇ ಮನಿ ಅಂತ. ಸೊ ಇದು ಪವರ್ಡ್ ಬೈ ಭಾರತ್ ಪೇ ಮನಿ ಆಗಿರುತ್ತೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಪರ್ಮಿಷನ್ಸ್ ಅನ್ನೋದು ಕೇಳುತ್ತೆ, ಅಕ್ಸೆಪ್ಟ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೀವು ಅಲೋ ಅಂತ ಕೊಡಬೇಕಾಗತ್ತೆ. ಅಲೋ ಅಂತ ಕೊಟ್ಟಿದ್ದೀರಾ ಅನ್ನೋದಾದರೆ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗಿಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಾನು ನನ್ನ ಮೊಬೈಲ್ ನಂಬರ್ ಕೊಟ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ತಿದ್ದೀನಿ. ಫ್ರೆಂಡ್ಸ್, ರಿಜಿಸ್ಟರ್ ಆಗಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ಕೇಳುತ್ತೆ. ಅದನ್ನು ಕೊಟ್ಬಿಟ್ಟು ನಿಮ್ಮ ಬೇಸಿಕ್ ಡೀಟೇಲ್ಸ್ ಅನ್ನೋದು ಫಿಲ್ ಮಾಡ್ಕೋಬೇಕಾಗತ್ತೆ. ಬೇಸಿಕ್ ಡೀಟೇಲ್ಸ್ನ ಫಿಲ್ ಮಾಡಿದ್ದೀರಾ ಅನ್ನೋದಾದರೆ ನಿಮಗೆ ಲಿಮಿಟ್ ಅನ್ನೋದು ಈ ಥರ ಅಪ್ರೂವ್ ಅನ್ನೋದು ಮಾಡ್ತಾರೆ. ಇಲ್ಲಿ ನೋಡ್ಕೋಬಹುದು 10 lakhs in 60 seconds ಅಂತ ಹೇಳಿದ್ದಾರೆ ಈ ಅಪ್ಲಿಕೇಶನಲ್ಲಿ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಇಲ್ಲಿ ನೋಡ್ಕೋಬಹುದು 7 ಲಕ್ಷದವರೆಗೂ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಇಲ್ಲಿಂದ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನೋದು ಮಾಡ್ಕೋಬಹುದು. 0% ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ. ಸ್ಟಾರ್ಟಿಂಗ್ ನೀವು ಮಾಡ್ತಿದ್ದೀರಾ 3 ತಿಂಗಳಿಗೆ ಏನಾದರೂ ತೊಗೊಂಡಿದ್ದೀರಾ ಅನ್ನೋದಾದರೆ, ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೊಂಡ್ರೆ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಬೆಸ್ಟ್ ಆಪ್ ಲಿಂಕ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ 5,000ದಿಂದ 1 ಲಕ್ಷದವರೆಗೂ ಸಿಗುತ್ತೆ ಸಾಲ ಅನ್ನೋದು. ಈ ಅಪ್ಲಿಕೇಶನ್ ಒಮ್ಮೆ ಟ್ರೈ ಅನ್ನೋದು ಮಾಡ್ಕೋಬಹುದು ನೀವು. ಇನ್ನು ಮೇನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಡೈರೆಕ್ಟ್ ಸ್ಕ್ಯಾನರ್ ಮುಖಾಂತರನೇ ಪೇ ಅನ್ನೋದು ಮಾಡ್ಕೋಬಹುದು. ಹಾಗಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳಿರೋ ರೀತಿ ಈ ಅಪ್ಲಿಕೇಶನ್ ಅಲ್ಲಿ 10 ಲಕ್ಷದವರೆಗೂ ಸಾಲ ಅನ್ನೋದು ಕೊಡ್ತಾರೆ. ಬೈ ನೌ ಪೇ ಲೇಟರ್ ಆಗಿರುತ್ತೆ. 30 ದಿನ ನೀವು ಆರಾಮಾಗಿ ಸಾಲ ಅನ್ನೋದು ಪಡ್ಕೋಬಹುದು. ಯಾವುದೇ ತರದ್ ಇಂಟ್ರೆಸ್ಟ್ ರೇಟ್ಸ್ ಅನ್ನೋದು ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಅದೇ 10 ಲಕ್ಷ ನೀವೇನಾದ್ರೂ ಬಡ್ಡಿಗೆ ಬೇಕು ಅಂತ ತಗೊಂತಿದ್ದೀರಾ ಅನ್ನೋದಾದ್ರೆ 3 ತಿಂಗಳು 4 ತಿಂಗಳು ಈ ತರ 1 ವರ್ಷ ಬೇಕು ಅಂತ ತಗೊಂತಿದ್ದೀರಾ ಅನ್ನೋದಾದ್ರೆ 15 ತಿಂಗಳೇನಾದ್ರೂ ನೀವು ತಗೊಂಡಿದ್ದೀರಾ ಅನ್ನೋದಾದ್ರೆ ನಾನು ತಿಳಿಸ್ಕೊಡ್ತೀನಿ ಯಾವ ತರ ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಈಗ 1 ಲಕ್ಷ ನಿಮಗೆ ಸಾಲ ಬೇಕು, 12 ತಿಂಗಳೇನಾದ್ರೂ ತಗೊಂಡಿದ್ದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 18% ಅನ್ನೋದು ಇರುತ್ತೆ, ರೆಡ್ಯೂಸಿಂಗ್ ಆಗುತ್ತೆ. ಮತ್ತೆ ಪ್ರೊಸೆಸಿಂಗ್ ಫೀಸ್ ನೋಡೋದಾದ್ರೆ 2.5% ಅನ್ನೋದು ಇರುತ್ತೆ. 1 ಲಕ್ಷಕ್ಕೆ 2,500 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಪೇ ಮಾಡ್ಕೋಬೇಕಾಗತ್ತೆ. ರೀಪೇಮೆಂಟ್ ನೋಡೋದಾದ್ರೆ ನೀವು 1,11,196 ರೂಪಾಯಿ ಅನ್ನೋದು ನೀವು ಟೋಟಲ್ ರೀಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಪ್ರೊಸೆಸಿಂಗ್ ಫೀಸ್ ನಾನು ಮೊದಲೇ ಹೇಳಿರೋ ರೀತಿ 2,500 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗತ್ತೆ. ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ನೋಡೋದಾದ್ರೆ ನೀವು 9,266 ರೂಪಾಯಿ ಮತ್ತೆ 32 ಪೈಸಾ ಅನ್ನೋದು ಪೇ ಮಾಡ್ಕೋಬೇಕಾಗತ್ತೆ. ಹತ್ತತ್ರ ನಿಮಗೆ ಕಾಣಿಸ್ಬೋದು 10,000 ಅಂದ್ಕೊಳ್ಳಿ. ಸೊ ಇಲ್ಲಿ ನೋಡ್ಕೋಬಹುದು ನಿಮಗೆ ಪ್ರೊಸೆಸಿಂಗ್ ಫೀಸು ಮತ್ತು ಇದೆಲ್ಲ ನೀವು ಸೇರಿಸ್ಬಿಟ್ಟು ನೀವು ಪೇ ಮಾಡ್ಕೋಬೇಕಾಗಿರೋದು ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ ನಿಮಗೆ 13,695 ರೂಪಾಯಿ ಅನ್ನೋದು ಪೇ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೀವು ಎಕ್ಸ್ಟ್ರಾ ಅನ್ನೋದು ಪೇ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ನಿಮಗೆ ಓಕೆ ಆದರೆ ಮಾತ್ರ ಈ ಅಪ್ಲಿಕೇಶನ್ ಅಲ್ಲಿ ಸಾಲ ತಗೊಳ್ಳಿ. RBI ಮತ್ತು NBFC ಅಪ್ರೂವ್ಡ್ ಆಗಿದೆ ಅಪ್ಲಿಕೇಶನ್. ಯಾವುದೇ ಥರದ ತೊಂದರೆ ಇರೋದಿಲ್ಲ. ಇಲ್ಲಿ ನೋಡ್ಕೋಬಹುದು NBFC ಪಾರ್ಟ್ನರ್ ಆಗಿದೆ ಅಪ್ಲಿಕೇಶನ್. ಇಲ್ಲಿ ನಿಮಗೆ ಕಾಣಿಸ್ತಿದೆ P2P ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ಕೋಬಹುದು ಅಡ್ರೆಸ್ ಎಲ್ಲ ಇರುತ್ತೆ, ಇಲ್ಲಿ ನಿಮಗೆ ಕಾಣಿಸ್ತಿರುತ್ತೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. 3.4 ರೇಟಿಂಗ್ಸ್ ಇದೆ, 5 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ ಅಪ್ಲಿಕೇಶನ್ಗೆ. ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ನೋಡೋದಕ್ಕೆ ಈ ಥರ ಸಿಗುತ್ತೆ. ಪೋಸ್ಟ್ ಪೇ ಶಾಪ್ ನೌ ಪೇ ಲೇಟರ್ ಅಂತ ಅಪ್ಲಿಕೇಶನ್ ನೇಮು. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.